ಓಂ ವೃದ್ಧಿಹ್ರಾಸಭಾಕ್ತ್ವಂ ಅಂತರ್ಭಾವಾತ್ ಉಭಯ ಸಾಮಂಜಸ್ಯಾದೇವಂ ಓಂ ಅಂತ 3ನೇ ಅಧ್ಯಾಯದ 2ನೇ ಪಾದದ 20ನೆಯ ಸೂತ್ರ ಇದು. ಅದಕ್ಕೆ ಸಂಬಂಧಿಸಿದಂತೆ ರಾಘವೇಂದ್ರ ಸ್ವಾಮಿಗಳು ಈ 60ನೇ ಗದ್ಯ ಭಾಗದ ಉತ್ತರಾರ್ಧದಲ್ಲಿ ಅದರ ಹಿನ್ನೆಲೆ ಹೇಳ್ತಾರೆ. ಭಕ್ತೇ ಅವಶ್ಯಕತ್ವೇಪಿ ಹಿಂದೊಂದು ಪ್ರಶ್ನೆ ಬಂದಿದೆ. ಆ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿಯೂ ಮತ್ತೆ ತಥಾ ಇನ್ನೊಂದು ಪ್ರಶ್ನೆ ಇದೆ. ಭಕ್ತೇ ಅವಶ್ಯಕತ್ವೇಪಿ ಕೇಶಾಂಚಿತೇ ಸಮ್ಯಕ್ ಮುಕ್ತಿ, ಕೆಲವರಿಗೆ ಶ್ರೇಷ್ಠವಾದ ಮುಕ್ತಿ ಆಗ್ತದೆ. ಕೇಶಾಂಚಿತ ಅಸಮ್ಯಕ್ ಮುಕ್ತಿ, ಇನ್ನು ಕೆಲವರಿಗೆ ಸಾಧಾರಣವಾದ ಮೋಕ್ಷ ಆಗ್ತದೆ. ಇತ್ಯಸ್ಯ ಅಯೋಗ್ಯನ, ಇದು ಹೇಗೆ ಸರಿಯಾಗೋದು? ಸರ್ವೇಷಾಂ ಮುಕ್ತೇ ಏಕರೂಪತ್ವೇನ ತದ್ವೇತೋ ಭಕ್ತೇರಪಿ ಬ್ರಹ್ಮಾದಿಷು ಅನ್ಯೇಷು ಚ ಏಕಪ್ರಕಾರತ್ವಮೇವ ಉಪೇಯಂ. ಒಬ್ಬರಿಗೆ ಸಮ್ಯಕ್ ಮುಕ್ತಿ ಮತ್ತೊಬ್ಬರಿಗೆ ಅಸಮ್ಯಕ್ ಮುಕ್ತಿ ಅಂತ ನೀವು ಹೇಳೋದು ಅದು ಉಚಿತವಾಗಿ ಕಾಣಿಸೋದಿಲ್ಲ. ಸರಿ, ಎಲ್ಲರಿಗೂ ಕೂಡ ಒಂದೇ ರೀತಿಯಾದ ಮುಕ್ತಿಯೇ ಇರಬೇಕು. ಆದ್ದರಿಂದ ಆ ಮುಕ್ತಿಗೆ ಕಾರಣವಾದಂತಹ ಭಕ್ತಿಯು ಕೂಡ ಬ್ರಹ್ಮಾದಿಗಳಲ್ಲಿ ಮತ್ತು ಉಳಿದ ಜೀವರಲ್ಲಿ ಕೂಡ ಏಕಪ್ರಕಾರವಾಗಿರ್ತದೆ ಅಂತಲೇ ಒಪ್ಪಬೇಕು. ತದ್ವೈಷಮ್ಯಂತು ನಿರ್ಬೀಜಂ. ಆ ಮುಕ್ತಿಯೇ ಭಿನ್ನ ಭಿನ್ನವಾಗಿರುವುದು ಮತ್ತು ಮುಕ್ತಿ ಕಾರಣವಾದ ಭಕ್ತಿ ಭಿನ್ನ ಭಿನ್ನ ಆಗಿರುವುದು ಏನಿದೆ, ಇದೆಲ್ಲವೂ ಕೂಡ ನಿರ್ಬೀಜ, ಯಾವುದೇ ರೀತಿಯಾದ ಕಾರಣ ಇಲ್ಲದ್ದು, ಯಾವುದೇ ರೀತಿಯಾದ ಆಧಾರ ಇಲ್ಲದ್ದು. ಇದನ್ನ ಒಪ್ಪುವುದು ಸಾಧ್ಯ ಇಲ್ಲ. ಇತ್ಯತಃ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ವೃದ್ಧಿಹ್ರಾಸ ಭಾಕ್ತ್ವಂ ಅನ್ನುವಂಥ ಸೂತ್ರ ಹೊರಟು. ಅದರ ಸೂತ್ರ ಭಾಷ್ಯದಲ್ಲಿ ಕೂಡ ಬ್ರಹ್ಮಪುರಾಣದ ಶ್ಲೋಕವೊಂದನ್ನು ಉದ್ಧರಿಸಿದ್ದಾರೆ ಆಚಾರ್ಯರು. ಅದರ ತಾತ್ಪರ್ಯನೂ ಕೂಡ ಹೀಗೆ ಕೇಳಿ ಬರ್ತದೆ. ತಸ್ಯ ಚ ಭಕ್ತಿಜ್ಞಾನಾದೇಹ ವೃದ್ಧಿಹ್ರಾಸ ಭಾಕ್ತ್ವಂ ವಿದ್ಯತೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸಾಧಕರಲ್ಲಿ ಇರಬೇಕಾದಂತಹ ಭಕ್ತಿ ಜ್ಞಾನಾದಿಗಳು ಕೂಡ ಎಲ್ಲ ಸಾಧಕರಲ್ಲೂ ಒಂದೇ ಥರ ಇರೋದಿಲ್ಲ, ಹೆಚ್ಚು ಕಡಿಮೆ ಇರ್ತವೆ. ಬ್ರಹ್ಮಾದಿಗಳು ಉತ್ತಮ ಸಾಧಕರಾಗಿದ್ದಾರೆ, ಅವರು ಭಕ್ತ ಕೋಟಿಯಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಆದರೆ ಒಬ್ಬರು ಅದರಲ್ಲಿ ಶ್ರೇಷ್ಠರಾಗಿರ್ತಾರೆ, ಮತ್ತೊಬ್ಬರು ಕನಿಷ್ಠರಾಗಿರ್ತಾರೆ ಅಂತ ಅದರ ತಾತ್ಪರ್ಯ. ಹೀಗೆ ಆ ಮೋಕ್ಷಕ್ಕೆ ಕಾರಣವಾದಂಥ ಭಕ್ತಿಯಲ್ಲಿ ತಾರತಮ್ಯವನ್ನು ನಾವು ಒಪ್ಪಿರೋದ್ರಿಂದ ಆ ಮೋಕ್ಷದಲ್ಲೂ ಕೂಡ ತಾರತಮ್ಯ ಇದ್ದೇ ಇದೆ. ಆದ್ದರಿಂದ ಭಗವಂತನಿಗೆ ಅದರಿಂದ ಯಾವುದೇ ರೀತಿಯಾದ ವೈಷಮ್ಯ ಇಲ್ಲ. ಸಾಧನಸ್ಯ ಉತ್ತಮತ್ವೇನ ಸಾಧ್ಯಂಚ ಉತ್ತಮ ಆಪ್ನುಯು. ಸಾಧನವಾದ ಭಕ್ತಿ ಒಬ್ಬರಿಗೆ ಶ್ರೇಷ್ಠವಾಗಿರ್ತದೆ, ಮತ್ತೊಬ್ಬರಿಗೆ ಕನಿಷ್ಠವಾಗಿರ್ತದೆ. ಆದ್ದರಿಂದ ಸಾಧ್ಯವಾದಂಥ ಮುಕ್ತಿಯು ಕೂಡ ಆ ಥರ ಇರೋದು ಸಾಧ್ಯ. ಬ್ರಹ್ಮಾದಯ ಕ್ರಮೇಣ ಇವ ಯಥಾನಂದ ಶ್ರುತೌ ಶ್ರುತಾಹ. ಬ್ರಹ್ಮಾದಿಗಳೆಲ್ಲರೂ ಕೂಡ ಈ ಥರ ನಾನಾ ಥರದ ಭಕ್ತಿಯನ್ನೇ ಹೊಂದಿರ್ತಾರೆ. ಇದು ಆನಂದ ಶ್ರುತಿ ಅಂತ, ಆನಂದ ತಾರತಮ್ಯವನ್ನು ಹೇಳುವಂತಹ ವೇದವಾಕ್ಯದಲ್ಲಿ ಹೀಗೆ ಕಂಡು ಬಂದಿದೆ ಅಂತ ಅದರ ತಾತ್ಪರ್ಯ. ತಯೋರಪಿ 11-12 ಅಧಿಕರಣಯೋ ಅರ್ಥಂ ಶ್ರುತ್ಯರ್ಥಾಭ್ಯಾಂ ಭಾಷತೆ ತತ್ವ್ಯಕ್ತಿ ತಾರತಮ್ಯೇನ ತಾರತಮ್ಯ ವಿಮುಕ್ತಿಗಂ ಅಂತ. 11-12 ಅಧಿಕರಣಗಳಿದೆ. 11ನೇ ಅಧಿಕರಣ ಮತ್ತು 12ನೇ ಅಧಿಕರಣ, ಅವುಗಳ ಅರ್ಥವನ್ನು ಕೂಡ ಶ್ರುತಿಯ ಅರ್ಥವನ್ನ ಹೇಳುವಂಥ ತಮ್ಮ ವಾಕ್ಯದಿಂದ ಆಚಾರ್ಯರು ಉದ್ಧರಿಸಿದ್ದಾರೆ. ಹಿಂದೆ ಅಂಬುವದ ಅಧಿಕರಣ ಅಂತ ಏನು ಬಂದಿದೆ ಅದು 11ನೇ ಅಧಿಕರಣ, ಮತ್ತು ಈಗ ನೋಡ್ತಿರುವಂಥ ವೃದ್ಧಿಹ್ರಾಸಾಧಿಕರಣ ಏನಿದೆ ಇದು 12ನೇ ಅಧಿಕರಣ. ಈ ಎರಡೂ 11 ಮತ್ತು 12 ಅಧಿಕರಣಗಳ ಅರ್ಥವನ್ನ ವೇದವಾಕ್ಯದ ಅರ್ಥವನ್ನೇ ಹೇಳುವಂಥ ತದ್ಭಕ್ತಿ ತಾರತಮ್ಯೇನ ತಾರತಮ್ಯ ಮುಕ್ತಿಗಂ ಈ ಮಾತಿನಿಂದ ಆಚಾರ್ಯರು ಸಂಗ್ರಹಿಸಿದ್ದಾರೆ. ಭಕ್ತರಲ್ಲಿ ಏನೊಂದು ಭಕ್ತಿ ತಾರತಮ್ಯ ಇದೆ, ಅದಕ್ಕನುಗುಣವಾಗಿ ಈ ಜೀವರಿಗೆ ಸಿಗುವಂಥ ಮುಕ್ತಿಯಲ್ಲಿ ಕೂಡ ತಾರತಮ್ಯ ಇರ್ತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅರವತ್ತೊಂದನೇ ಗದ್ಯ ಭಾಗದಲ್ಲಿ ಹೀಗೆ ಹೇಳ್ತಾರೆ. ವಿಮುಕ್ತಿಗಂ ಅಂದರೆ ವಿಶೇಷೇಣ ಸಮ್ಯಕ್ ಮುಕ್ತಿ. ವಿಶೇಷೇಣ ವಿಮುಕ್ತಿ ಅಂದರೆ ವಿಶೇಷಣ ಮುಕ್ತಿ ಅಂತ ಅರ್ಥ. ಅದು ಸಮ್ಯಕ್ ಮುಕ್ತಿ. ತತ್ರ ವಿದ್ಯಮಾನಂ ಆನಂದಾದಿ ತಾರತಮ್ಯಂ. ಅಲ್ಲೊಬ್ಬರಿಗೆ ಹೆಚ್ಚು ಆನಂದ, ಒಬ್ಬರಿಗೆ ಕಡಿಮೆ ಆನಂದ ಅಂತ ಹೀಗೆಲ್ಲ ಏನು ತಾರತಮ್ಯ ಇದೆಯಲ್ಲ, ಇದು ಎಲ್ಲವೂ ಕೂಡ
ತದ್ಭಕ್ತಿ ತಾರತಮ್ಯೇನ, ಅವರವರು ಮಾಡುವಂತಹ ಭಕ್ತಿ ತಾರತಮ್ಯದಲ್ಲಿ ಭಕ್ತಿ ತಾರತಮ್ಯದ ಕಾರಣದಿಂದಾಗಿ ಈ ಥರ ಆಗ್ತದೆ. ಆದ್ರಿಂದ ಪ್ರಕೃತ ಪರಮೇಶ್ವರ ಭಕ್ತಿ ತಾರತಮ್ಯ. ಯಾರಲ್ಲಿ ಭಕ್ತಿ ಅಂದರೆ ಅಲ್ಲಿ ಪ್ರಕೃತನಾದವನು ಭಗವಂತನೇ, ಅವನಲ್ಲಿ ಭಕ್ತಿಯನ್ನು ಹೆಚ್ಚು ಕಡಿಮೆ ಮಾಡೋದ್ರಿಂದಾಗಿ ಅವರಿಗೆ ಮುಕ್ತಿಯು ಕೂಡ ಕಡಿಮೆ ಆಗ್ತದೆ. ಅದರಿಂದ ಮುಕ್ತಿಯಲ್ಲಿ ಸಿಗುವಂತಹ ಆನಂದವೂ ಕೂಡ ಕಡಿಮೆ ಆಗ್ತದೆ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮುಂದೊಂದು ಮಾತು ಬಂದಿದೆ, ಸಂಪೂರ್ಣೋಪಾಸನಾತ್ ಬ್ರಹ್ಮ ಸಂಪೂರ್ಣ ಆನಂದ ಭಾಗ್ ಭವೇತ್ ಅಂತ. ಸಂಪೂರ್ಣವಾದ ಉಪಾಸನೆಯನ್ನು ಚತುರ್ಮುಖ ಮಾಡುವುದರಿಂದ ಅವನು ಸಂಪೂರ್ಣ ಆನಂದ ಭಾಗ್ ಭವೇತ್, ಸಂಪೂರ್ಣವಾದ ಆನಂದವೂ ಕೂಡ ಅವನಿಗಾಗ್ತದೆ. ಹೀಗೆ ತಾರತಮ್ಯದ ವರ್ಣನೆಯನ್ನು ಬೇರೆ ಬೇರೆ ಕಡೆ ಮಾಡಿದ್ದಾರೆ. ಹೀಗೆ ಈ ಭಕ್ತಿ ತಾರತಮ್ಯ ಅನ್ನೋದು ಹೇತು, ಅದು ಹೊರತು ಬೇರೆ ಕಾರಣ ಇಲ್ಲ ಅದಕ್ಕೆ. ಅದೇ ಕಾರಣದಿಂದಲೇ ಈ ಮುಕ್ತಿಯಲ್ಲಿ ಕೂಡ ಸುಖದ ತಾರತಮ್ಯ ಆಗ್ತದೆ. ಮುಕ್ತೌ ಸರ್ವೇಷಾಂ ಅವಿದ್ಯಾ ನಿವೃತ್ತ್ಯಾದೇಹೇ ನಿಶೇಷತಃ ಭಾವೇನ ಸಂಯಂ ಮುಕ್ತಿ ಭಾವೇನ. ಆದರೆ ಎಲ್ಲರಿಗೂ ಕೂಡ ಒಂದು ಸಮಾನತೆ ಇದೆ. ಎಲ್ಲಿಗೂ ಕೂಡ ಈ ಸಂಯಂ ಮುಕ್ತಿ ಅಂದರೆ ಅವಿದ್ಯಾ ಅಂತ ನಿವೃತ್ತಿ ಆಗುವುದು ಅನ್ನೋ ಅಂಶದಲ್ಲಿ ಎಲ್ಲಿಗೂ ಕೂಡ ಸಮಾನತೆ ಇದೆ. ನಿಶೇಷತಃ ಭಾವೇನ ಅಜ್ಞಾನದ ನಿವೃತ್ತಿ ಪೂರ್ಣವಾಗಿ ಆಗ್ತದೆ, ಅದರಿಂದ ಸಂಯಂ ಮುಕ್ತಿ ಆಗೇ ಆಗ್ತದೆ. ಆದರೆ ಅಲ್ಲಿ ಏನು ಆನಂದ ತಾರತಮ್ಯ ಇದೆ ಅದು ಮಾತ್ರ ವ್ಯತ್ಯಸ್ತ ಆಗಿದೆ. ತತ್ರ ಸ್ವರೂಪಾನಂದಾದಿ ತಾರತಮ್ಯಸ್ಯ, ಅದು ಯಾವ ವೇದವಾಕ್ಯದಿಂದ ಸಿದ್ಧ ಆಗಿದೆ ಅಂದರೆ ಅಥಾತಃ ಆನಂದಸ್ಯ ಮೀಮಾಂಸಾ ಭವತಿ ಅಂತ. ಹೀಗೆ ಆನಂದದ ತಾರತಮ್ಯದ ಮೀಮಾಂಸೆಯನ್ನ ಶಾಸ್ತ್ರದಲ್ಲಿ ಮಾಡಿದ್ದಾರೆ ತೈತ್ರಿಯ ಉಪನಿಷತ್ತಿನಲ್ಲಿ. ತೈತ್ರಿಯ ಉಪನಿಷತ್ತಿನಲ್ಲಿ ಅದನ್ನು ಮಾಡಿ ಮನುಷ್ಯ ಗಂಧರ್ವರ ಆನಂದ ಅದರ 100 ಪಟ್ಟು 10 ಪಟ್ಟು ಹೀಗೆ ಆನಂದದ ತಾರತಮ್ಯ ಹೇಗಿರ್ತದೆ ಅಂತ ಅನ್ನೋದನ್ನ ವರ್ಣನೆ ಮಾಡಿ ತೋರಿಸಿದ್ದಾರೆ. ಅದರಿಂದಲೇ ಆ ಥರ ಎಲ್ಲ ಆಗ್ತದೆ ಅಂತ ಅರ್ಥ. ಹೀಗೆ ಇತ್ಯಾದಿ ಶ್ರುತಿ ಸಿದ್ಧತ್ವ, ಅದೆಲ್ಲವೂ ವೇದವಾಕ್ಯದಿಂದ ಸಿದ್ಧ ಆದ್ದರಿಂದ ಫಲವೈಷಮ್ಯಸ್ಯ ಸಾಧನ ವೈಷಮ್ಯ ಏಕ ಅಧೀನತ್ವಾತ್, ಫಲದಲ್ಲಿ ಏನಾದರೂ ವ್ಯತ್ಯಾಸ ಆಗಬೇಕು ಅಂತಿದ್ರೆ ಅದು ಸಾಧನದ ತಾರತಮ್ಯದಿಂದ ಹಾಗಾಗಬೇಕೇ ಹೊರತು ಬೇರೆ ಯಾವ ಕಾರಣದಿಂದಲೂ ಕೂಡ ಆ ಫಲದ ವೈಷಮ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಶ್ರುತಿ ಸಿದ್ಧ ಮುಕ್ತಿಗತ ಬ್ರಹ್ಮಾದ್ಯಾನಂದ ತಾರತಮ್ಯಸ್ಯ, ಬ್ರಹ್ಮಾದಿಗಳಲ್ಲಿ ಆನಂದ ತಾರತಮ್ಯ ಇದೆ ಅಂತ ಅನ್ನೋದು ಶ್ರುತಿಯಿಂದ ಸಿದ್ಧವಾದದ್ದು. ಆದ್ರಿಂದ ಅನ್ಯಥಾನುಪತ್ಯ, ಆ ಮುಕ್ತಿಯಲ್ಲಿ ಏನು ಆನಂದ ತಾರತಮ್ಯ ಇದೆ ಅದನ್ನ ಬೇರೆ ಯಾವ ಕಾರಣದಿಂದಲೂ ಕೂಡ ತೋರಿಸ್ಲಿಕ್ಕೆ ಬರೋದಿಲ್ಲ. ಹೀಗದು ಭಕ್ತಿ ತಾರತಮ್ಯದಿಂದಲೇ ಆಗ್ಬೇಕಷ್ಟೆ. ಆದ್ರಿಂದ ಭಕ್ತಿ ತಾರತಮ್ಯಂ ಉಪೇಯಂ, ಭಕ್ತಿ ತಾರತಮ್ಯವನ್ನ ಈ ಕಾರಣದಿಂದ ಒಪ್ಪಬೇಕು ಅಂತ ಅದರ ತಾತ್ಪರ್ಯ. ಮತ್ತಲ್ಲಿ ಹಿಂದೆ ಇನ್ನೊಂದು ಪ್ರಶ್ನೆ ಬಂದಿತ್ತು, ಈ ಮುಕ್ತಿ ಏನು ಆನಂದ ಸ್ವರೂಪ ಅಂತ ಹೇಳಿದಿರಲ್ಲ, ಅದು ತಾನಾಗೆ ಆಗ್ತದೆ. ನಾವು ಮಲ್ಕೊಳ್ಳುವಾಗ ಏನು ಭಕ್ತಿ ಮಾಡಿ ಮಲ್ಕೋಬೇಕಾಗಿಲ್ಲ, ನಾವಾಗೆ ಮಲಗ್ತೀವಿ, ಆ ಕಾರಣದಿಂದಾಗಿ ಅಲ್ಲಿ ಸ್ವರೂಪಾನಂದ ಆವಿರ್ಭಾವ ಆಗೇ ಆಗ್ತದೆ. ನಾವ್ಯಾಕೆ ಭಕ್ತಿ ಮಾಡಬೇಕು ಅಂತ ಒಂದು ಪ್ರಶ್ನೆ ಇತ್ತು. ಅದಕ್ಕೆ ಹೀಗೆ ಹೇಳ್ತಾರೆ, ಸುಪ್ತವು ಆನಂದಾದೇಹೇ ಈಶದ ಅಭಿವ್ಯಕ್ತಾವಪಿ, ಆನಂದ ಅಂತನ್ನುವುದು ಸ್ವಲ್ಪ ಮಟ್ಟಿಗೆ ನಮಗೆ ವ್ಯಕ್ತ ಆಗ್ತದೆ, ಆದರೆ ಪೂರ್ಣವಾದ ಮಟ್ಟಿಗೆ ಆನಂದ ಅಂತನ್ನುವುದು ವ್ಯಕ್ತ ಆಗೋದಿಲ್ಲ. ಆದರೆ ಮುಕ್ತಿ ಅಂದ್ರೆ ಏನು? ಸಮ್ಯಕ್ ಅಭಿವ್ಯಕ್ತೇ, ಪೂರ್ಣವಾಗಿ ಆನಂದಾದಿಗಳು ವ್ಯಕ್ತ ಆಗೋದೇ ಮುಕ್ತಿ, ಅದು ಬೇರೆ ರೀತಿಯಾಗಿ ಆಗೋದು ಸಾಧ್ಯ ಇಲ್ಲವೇ ಇಲ್ಲ. ತಸ್ಯಾಶ್ಚ ಭಕ್ತಿ ವಿನ ಅಯೋಗಾತ್, ಅಂಥ ಪೂರ್ಣವಾಗಿ ಅಭಿವ್ಯಕ್ತಿ ಆಗಬೇಕು ಅಂತಿದ್ರೆ ಅದು ಭಕ್ತಿ ಇಲ್ಲದೆ ಆಗೋದಿಲ್ಲ. ಭಕ್ತೇ ಮುಕ್ತಿ ಫಲಕತ್ವ ಸಮರ್ಥನಾತ್ ಸಿದ್ಧಂ. ಈಗ ನಾವೇನು ಭಕ್ತಿ ಅಂತನ್ನೋದು ಮುಕ್ತಿಯನ್ನ ಕೊಡುವಂಥ, ಮುಕ್ತಿ ಎಂಬ ಫಲವನ್ನು ಕೊಡುವುದು ಅಂತ ಹಿಂದೆ ಸಮರ್ಥನೆ ಮಾಡಿದ್ವಿ. ಆದ್ರಿಂದ ಈ ಎಲ್ಲ ವಿಷಯಗಳನ್ನು ಸಮರ್ಥನೆ ಮಾಡಿದಾಗ ಆಯ್ತು. ಮುಕ್ತ್ಯರ್ಥಂ ಭಕ್ತಿ ಅವಶ್ಯಕಿ ಇತ್ಯರ್ಥ, ಮುಕ್ತಿಗಾಗಿ ಭಕ್ತಿ ಅಂತನ್ನೋದು ಬೇಕೇ ಬೇಕು ಅಂತ ನಮ್ಮ ತಾತ್ಪರ್ಯ. ಈ ಎಲ್ಲ ಅಧಿಕರಣಗಳನ್ನು ಕೂಡ ಸ್ವಲ್ಪ ಬೇರೆ ಬೇರೆ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ. ಈಗ ಎಲ್ಲ ಅಧಿಕರಣಗಳು ಒಂದೇ ರೀತಿಯಾಗಿ ಸೂತ್ರ ಕ್ರಮಗಳು ಹೇಗೆ ಬಂದಿದೆಯೋ ಹಾಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಂತೆ ಅಣುಭಾಷ್ಯದಲ್ಲಿ ಬರ್ತಾ ಇಲ್ಲ. ಹಾಗೆ ಬರದೇ ಇರುವುದಕ್ಕೆ ಏನು ಕಾರಣ? ಅದನ್ನು ಈಗ ಈ 63ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ.
ಅತಯೇವ ಚೋಪಮ ಸೂರ್ಯಕಾದೇವತ ಅಂತ ಹಿಂದೆ ಸೂತ್ರ ಬಂದಿದೆ. ಆ ಸೂತ್ರದಲ್ಲಿ ಜೀವನಿಗೆ ಮತ್ತು ಭಗವಂತನಿಗೆ ಒಂದು ಸಾದೃಶ್ಯವನ್ನು ಹೇಳಿದ್ದಾರೆ. ಸೂರ್ಯ ಆಕಾಶದಲ್ಲಿ ಬೆಳಗ್ತಾ ಇರ್ತಾನೆ, ಅವನ ನೆರಳು ಅವನ ಪ್ರತಿಬಿಂಬ ಹೇಗೆ ನೀರಿನಲ್ಲಿ ಬಿದ್ದಿರ್ತದಲ್ಲ, ಹಾಗೆ ಭಗವಂತನಿಗೆ ಈ ಜೀವ ಪ್ರತಿಬಿಂಬ ಅಂತ ಅಲ್ಲಿ ಸಮರ್ಥನೆ ಮಾಡಿದ್ದಾರೆ. ಅತಯೇವ ಚೋಪಮ ಸೂರ್ಯಕಾದೇವತ ಅಂತ. ಸೂತ್ರಕೃತ ಅತಯೇವ ಚೋಪಮ ಇತಿ ಪೂರ್ವ ಸೂತ್ರೆ, ಆ ಹಿಂದಿನ ಸೂತ್ರದಲ್ಲಿ ಜ್ಞಾನಾನಂದಾದಿ ಮತ್ತು ರೂಪಸ್ಯ, ಭಗವಂತನ ಸಾದೃಶ್ಯ ಜೀವನಿಗಿದೆ. ಅದು ಹೇಗೆ ಅಂದ್ರೆ ಜ್ಞಾನಾನಂದಾದಿಮಾನ್ ಎಂಬ ಕಾರಣದಿಂದ ಭಗವಂತನಿಗೆ ಜೀವ ಸದೃಶ. ಆ ಸಾದೃಶ್ಯ ಅನ್ನೋದು ಜೀವನಲ್ಲಿದೆ. ಅಂಥ ಒಂದು ಸಾದೃಶ್ಯ ಜೀವನಿಗೆ ಪ್ರಕೃತ ಸುಪ್ತಾವಿವ ಭಕ್ತಿಂ ವಿನಾ ಅಭಿವ್ಯಕ್ತಿ ಸಂಭವಾತ್. ಈಗ ಅಲ್ಲಿ ಸುಪ್ತಿಯಲ್ಲಿ ಹೇಗೆ ನಾವೇನೂ ಸುಖ ಮಾಡದೆ, ನಾವೇನೂ ಪ್ರವೃತ್ತಿ ಮಾಡದೆ ಹೋದ್ರೂ ಕೂಡ, ಭಕ್ತಿ ಮಾಡದೆ ಹೋದ್ರೂ ಕೂಡ ಒಂದು ಸುಖ ಆಗ್ತದಲ್ಲ, ಆ ಥರ ಈ ಮುಕ್ತಿಯಲ್ಲಿಯೂ ಕೂಡ ಸುಖ ಅಂತ ಅನ್ನೋದು ಏನೂ ನಾವು ಪ್ರಯತ್ನ ಮಾಡದೆ ಹೋದ್ರು, ಭಕ್ತಿ ಮಾಡದೆ ಹೋದ್ರು ಆಗಬಹುದು. ಅದಕ್ಕೆ ಭಕ್ತಿ ಯಾಕೆ ಬೇಕು? ಭಕ್ತಿ ವಿನಾ ಅಭಿವ್ಯಕ್ತಿ ಸಂಭವಾತ್. ಭಕ್ತಿ ಇಲ್ಲದೇನೆ ನಮಗೆ ಅಭಿವ್ಯಕ್ತಿ ಆಗುವ ಸಾಧ್ಯತೆ ಇದೆ. ಹೀಗೆ ಅಭಿವ್ಯಕ್ತಿ ಆಗುವ ಸಾಧ್ಯತೆ ಇರೋದ್ರಿಂದ ಭಕ್ತಿ ಯಾಕೆ ಮಾಡಬೇಕು? ಭಕ್ತಿರ್ ವ್ಯರ್ಥ ಇತ್ಯಾದಿ ಶಂಕಾ ನಿರಾಸಾರ್ಥತೆಯ, ಈ ಶಂಕೆಯನ್ನ ಪರಿಹಾರ ಮಾಡಲಿಕ್ಕಾಗಿ ಸೂತ್ರಕಾರರು ಈ ಎಲ್ಲ ಪ್ರಶ್ನೆಗಳನ್ನು ಪರಿಹಾರ ಮಾಡಲಿಕ್ಕಾಗಿ 10ನೇ ಅಧಿಕರಣ ಉಪಮಾಧಿಕರಣ, ಅತಯೇವ ಚೋಪಮ ಸೂರ್ಯಕಾದೇವತ ಅಂತ, ಅದಾದ ಬಳಿಕ ಅಲ್ಲಿ ಬಂದಿರುವಂತಹ ವಿಷಯ ಅಂಬುವದ ಅಧಿಕರಣ 11ನೇ ಅಧಿಕರಣ, ಮತ್ತೆ ಮುಂದೆ ಬಂದಿರುವುದು ನಾವೀಗ ನೋಡ್ತಿರುವಂಥ ವೃದ್ಧಿಹ್ರಾಸಾಧಿಕರಣ. ಹೀಗೆ ಉಪಮಾಧಿಕರಣ ಆದ ಬಳಿಕ ಅಂಬುವದ ಅಧಿಕರಣ ಮತ್ತು ವೃದ್ಧಿಹ್ರಾಸಾಧಿಕರಣ ಇದನ್ನ ತೋರಿಸಿದ್ದಾರೆ. ಯಾಕೆಂದ್ರೆ ಉಪಮಾಧಿಕರಣದಲ್ಲಿ ಜೀವನಿಗೆ ಭಗವತ್ ಸಾದೃಶ್ಯ ಹೇಳಿದ್ದಾರೆ. ಅದಾದ್ಮೇಲೆ ಮುಂದೆ ಅಂಬುವದ ಅಧಿಕರಣದಲ್ಲಿ ಭಕ್ತಿ ಇಲ್ಲದೇನೆ ಆ ಭಗವಂತನ ಸಾದೃಶ್ಯ ರೂಪವಾದ ಮುಕ್ತಿ ತಮಗೆ ದೊರೆಯೋದಿಲ್ಲ ಅಂತ ಹೇಳಿದ್ದಾರೆ. ಭಕ್ತಿ ಬೇಕೇ ಬೇಕು ಅಂತ ಹೇಳಿದ್ದಾರೆ. ಅಂಬು ಅಂದ್ರೆ ಸ್ನೇಹ ಇತ್ಯಾದಿ ಅಲ್ಲಿ ಬಂದಿದೆ. ಭಕ್ತಿ ವಿನಾ ನತತ್ ಸಾದೃಶ್ಯಂ ಸಮ್ಯಕ್ ಅಭಿವ್ಯಜ್ಯತೆ. ಉಪಮಾ ಅತೈವ ಚೋಪಮ ಅನ್ನೋದ್ರಲ್ಲಿ ಜೀವ ಭಗವಂತನ ಸದೃಶ ಅಂತ ಹೇಳಿ ಆಯ್ತು. ಆ ಸಾದೃಶ್ಯ ಪೂರ್ಣವಾಗಿ ವ್ಯಕ್ತಿ ಆಗುವುದು ಮುಕ್ತಿಯಲ್ಲೇ. ಅದು ಭಕ್ತಿ ವಿನಾ ನಭವತಿ ಅಂತ ಅಂಬುವದ ಅಧಿಕರಣದಲ್ಲಿ ಹೇಳಿದ್ದಾರೆ. ಮತ್ತೆ 12ನೇ ಅಧಿಕರಣದಲ್ಲಿ ಆ ಆನಂದದಲ್ಲಿ ತಾರತಮ್ಯ ಇದೆ ಅಂತ ಕೂಡ ವರ್ಣನೆ ಮಾಡಿದ್ದಾರೆ. ಅಂತೂ ಉಪಮಾಧಿಕರಣದ ಬಳಿಕ ಅಂಬುವದ ಅಧಿಕರಣ ಮತ್ತು ವೃದ್ಧಿಹ್ರಾಸಾಧಿಕರಣವನ್ನ ಸೂತ್ರಕಾರರು ತಗೊಂಡಿದ್ದಾರೆ. ಭಕ್ತಿ ವ್ಯರ್ಥ ಅನ್ನುವ ಪ್ರಶ್ನವನ್ನ ಪರಿಹಾರ ಮಾಡಲಿಕ್ಕೆ ಭಕ್ತಿ ಬೇಕೇ ಬೇಕು ಅಂತ ಅನ್ನೋದನ್ನ ಅವರು ತೋರಿಸಿದ್ದಾರೆ. ಆದರೆ ಅಣುಭಾಷ್ಯದಲ್ಲಿ ಮಾತ್ರ ಈ ಕ್ರಮ ಮೀರಿದ್ದಾರೆ. ಪಾದದ ಎಲ್ಲಾ ಅಧಿಕರಣಗಳಲ್ಲಿಯೂ ಏನು ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಅವನು ಸುಪ್ತಿಗೆ ಕಾರಣ, ಮತ್ತೆ ಸ್ವಪ್ನಕ್ಕೆ ಕಾರಣ, ಹಾಗೆ ಎಚ್ಚರಕ್ಕೆ ಕಾರಣ ಅಂತೆಲ್ಲ ವರ್ಣನೆ ಮಾಡಿದಾರಲ್ಲ. ಈ ಎಲ್ಲಾ ವರ್ಣನೆಯೂ ಕೂಡ ಇರುವುದು ಯಾತಕ್ಕಾಗಿ? ಭಗವಂತನ ಮಹಾತ್ಮ್ಯವನ್ನು ತಿಳಿಸ್ಲಿಕ್ಕಾಗಿ. ಅಣುಭಾಷ್ಯದಲ್ಲಿ ಈ ಪಾದದ ಎಲ್ಲಾ ಅಧಿಕರಣದಲ್ಲಿಯೂ ನಿರೂಪಣೆ ಮಾಡಿದ ಮಹಾತ್ಮ್ಯ ಏನಿದೆ ಅದು ಭಕ್ತಿಗೆ ಪೋಷಕ ಅಂತ ತೋರಿಸಿದ್ದಾರೆ. ಆದ್ರಿಂದ ಅಣುಭಾಷ್ಯದಲ್ಲಿ ಮಾತ್ರ ಸೂತ್ರ ಭಾಷ್ಯದ ಕ್ರಮವನ್ನು ಮೀರಿ ಬೇರೆ ಕ್ರಮ ತಗೊಂಡಿದ್ದಾರೆ. ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈ 2 ಅಧಿಕರಣಗಳ ಸಾರವನ್ನು ಪಾದದ ಕೊನೆಯಲ್ಲಿ ಹೇಳಿದ್ದಾರೆ. ಈ ಅಂಬುವದ ಅಧಿಕರಣ ಮತ್ತು ವೃದ್ಧಿಹ್ರಾಸಾಧಿಕರಣ ಇವುಗಳ ಸಾರವನ್ನ ಕೊನೆಯಾಗಿ ಹೇಳಿದ್ದಾರೆ. ಆಚಾರ್ಯರು ಹೀಗೆ ಕ್ರಮ ಮೀರಿದ್ದಾರೆ. ಕ್ರಮ ಮೀರುವುದು ಅವರ ಉದ್ದೇಶ ಹೀಗಷ್ಟೇ. ಭಗವಂತನ ಮಹಾತ್ಮ್ಯವನ್ನು ತೋರಿಸುವ, ಭಗವಂತನ ಮಹಾತ್ಮ್ಯಕ್ಕೆ ಪೋಷಕವಾದ ಎಲ್ಲಾ ವಿಷಯಗಳನ್ನು ಮೊದಲು ಹೇಳಿದ್ದಾರೆ. ಆದ್ರಿಂದ ಭಕ್ತಿಗೆ ಅದು ಕಾರಣ ಆಗ್ತದೆ. ಇಷ್ಟಾದ್ಮೇಲೆ ಆ ಭಕ್ತಿಯಿಂದಲೇ ಮುಕ್ತಿ ಆಗಬೇಕು, ಮತ್ತೆ ಭಕ್ತಿ ತಾರತಮ್ಯದಿಂದ ಮುಕ್ತಿ ತಾರತಮ್ಯ, ಇದನ್ನು ಹೇಳುವಂಥ 2 ಅಧಿಕರಣಗಳನ್ನ, ಅಧಿಕರಣ ಸಾರವನ್ನು ಕೊನೆಗೆ ಹೇಳಿದ್ದಾರೆ. ಹೀಗೆ ಅವಾಂತರ ಸೂತ್ರಕೃತ ಅಲ್ಲಿ ವಾಕ್ಯದಲ್ಲಿ ನೋಡ್ಬೇಕು. ಸೂತ್ರಕೃತ ಅವಾಂತರ ಸಂಗತಿ ವಶತ್ವೇನ ಮಧ್ಯೆ ನಿವೇಶಿತತ್ವೇಪಿ. ಸೂತ್ರಕಾರರು ಈ ಅಂಬುವದ ಅಧಿಕರಣ ಮತ್ತು
ವೃದ್ಧಿಹ್ರಾಸಾಧಿಕರಣವನ್ನು ಮಧ್ಯದಲ್ಲಿ ಹೇಳಿದ್ದಾರೆ. ಅದು ಯಾಕೆ ಅಂದರೆ ಅದೊಂದು ಶಂಕಾ ಪರಿಹಾರ ಮಾಡಲಿಕ್ಕಾಗಿ. ಮತ್ತು ಅವಾಂತರ ಸಂಗತಿ, ಅದೊಂದು ಸಂಗತಿ ಇದೆ, ಅದಕ್ಕೆ ಒಂದು ಸಂಗತಿ ಅಂದರೆ ಪ್ರಸ್ತುತತೆ ಇದೆ, ಅದೇನು ಅಪ್ರಸ್ತುತವಾದ ವಿಷಯ ಏನಲ್ಲ. ಅದಂತ ಮುಖ್ಯ ಸಂಗತಿ ಒಂದು ಬೇರೆ, ಅವಾಂತರ ಸಂಗತಿ ಒಂದು ಬೇರೆ. ಹೀಗೆ ಅವಾಂತರ ಸಂಗತಿ ಇರುವುದರಿಂದ ಸೂತ್ರಕಾರರು ಅದನ್ನ ತಗೊಂಡಿದ್ರು ಕೂಡ ತದರ್ಥಸ್ಯ ಅಂತ್ಯ ಭಾಷಣಂ, ಅಣುಭಾಷ್ಯದಲ್ಲಿ ಅಂತ್ಯ ಭಾಷಣ ಯಾಕೆ ಅಂದ್ರೆ ಅಂತ್ಯ ಭಾಷಣಂತೂ ಏತತ್ಪಾದೀಯ ಸರ್ವಾಧಿಕರಣೇಶು, ಈ ಪಾದದಲ್ಲಿ ಬಂದಿರುವ ಎಲ್ಲ ಅಧಿಕರಣದಲ್ಲಿ ಏನು ವಿಷ್ಣು ಮಹಾತ್ಮೆ ಹೇಳಿದ್ದಾರೆ ಅದೆಲ್ಲವೂ ಭಕ್ತಿಗೆ ಉಪಯೋಗ ಅಂತಿಷ್ಟು ಪ್ರತಿಪಾದನೆ ಮಾಡಿ ಮುಂದೆ ಈ 2 ಅಧಿಕರಣಗಳ ಸಾರವನ್ನು ಕೊನೆಗೆ ಹೇಳಿದ್ದಾರೆ. ಭಕ್ತಿ ಇಲ್ಲದೇನೆ ಮುಕ್ತಿ ಆಗೋದಿಲ್ಲ, ಮತ್ತೆ ಆ ಮುಕ್ತಿಯಲ್ಲಿಯೂ ಕೂಡ ವ್ಯತ್ಯಾಸ ಇದೆ ಅನ್ನೋದನ್ನ ಕೊನೆಗೆ ಹೇಳಿದ್ದಾರೆ. ಮತ್ತು ಪ್ರಮೇಯಕ್ಕೇನು ಭಂಗ ಬರಲಿಲ್ಲ, ಅಲ್ಲಿ ವಿವಕ್ಷಾ ಕ್ರಮ ಅಂತ ಅನ್ನೋದು ಭಿನ್ನ ಭಿನ್ನ ಆಗಿದೆ ಅಷ್ಟೆ. ಹೀಗೆ ಈ 63ನೇ ಗದ್ಯ ಭಾಗದಲ್ಲಿರುವ ಎಲ್ಲ ವಿಷಯಗಳನ್ನು ಹೇಳಿದೆ. ಸಾಮಾನ್ಯ ಅಸಿದ್ಧವು ವಿಶೇಷ ಚಿಂತಾಯ ಅದನ್ನು ಮಾತ್ರ ನಾನು ಹೇಳಿಲ್ಲ. ಅದಕ್ಕೆ ಕೆ.ಟಿ. ಪಾಂಡುರಂಗಾಚಾರ್ಯರು ಕೂಡ ಅನುವಾದ ಮಾಡಿಲ್ಲ. ಅದರಲ್ಲಿ ಆದರೂ ಅದಕ್ಕೊಂದು ಹೀಗೊಂದು ಅರ್ಥವನ್ನು ಹೇಳಬಹುದು, ಏನಾದರೂ ಒಂದು ಪ್ರಯತ್ನ ಮಾಡಿ ಅಂತ ಕಾಣಿಸ್ತದೆ. ಸಾಮಾನ್ಯ ಸಂಗತಿಯನ್ನು ಹೇಳದೆ ಹೋದರೆ ಅದರಲ್ಲೇ ಒಂದು ವಿಶೇಷವಾದ ವಸ್ತುವಿನ ಬಗ್ಗೆ ಜಿಜ್ಞಾಸೆ ಅಂತ ಅನ್ನೋದು ಹುಟ್ಟೋದಿಲ್ಲ ಯಾರಿಗೂ. ಅದಕ್ಕೆ ಅವಕಾಶ ಇರೋದಿಲ್ಲ. ಅನವಸರ ದುಸ್ತತ್ವೇನೆ, ಅವಕಾಶ ಇಲ್ಲದೆ ಅದು ಅಪ್ರಸ್ತುತ ಆಗಿಬಿಡುವ ಸಾಧ್ಯತೆ ಇದೆ. ಈಗೊಂದು ವೃಕ್ಷ ಅಂದ್ರೆ ಏನು ಅಂತ ಹೇಳಿ ನಾವು ಮೊದಲು ಇಟ್ಟಿದ್ರೆ ಆಗ ಆಮ್ರ ವೃಕ್ಷ ಅಂದ್ರೆ ಏನು ಅಂತ ಮುಂದೆ ಹೇಳಿಕ್ ಸಾಧ್ಯ ಆಗ್ತದೆ. ನೀವು ವೃಕ್ಷ ಅಂದ್ರೆ ಏನು ಅಂತಾನೆ ಒಬ್ಬ ವ್ಯಕ್ತಿ ಗೊತ್ತಿಲ್ಲ ಅಂತ ಆದಾಗ ಆಮ್ರ ವೃಕ್ಷ ಅಂದ್ರೆ ಏನು ಅಂತ ವಿಶೇಷ ಜಿಜ್ಞಾಸಕ್ಕೆ ಅವಕಾಶ ಇರೋದಿಲ್ಲ. ಅದು ಅನವಸರ ದುಸ್ತತ್ವೇನ, ಅನವಸರಕ್ಕೆ ಸಿಕ್ಕಿ ಬಿದ್ದಿತ್ತದು. ಈ ಇಂಥ ಒಂದು ವಿಶೇಷ ಚಿಂತ, ಅವಸರ ಅಂದ್ರೆ ಅವಕಾಶ, ಅನವಸರ ಅಂದ್ರೆ ಅವಕಾಶವಿಲ್ಲದಿರುವಿಕೆ. ಅವಕಾಶವಿಲ್ಲದಿರುವಿಕೆ ಅಂದ್ರೆ ಅಪ್ರಸ್ತುತತೆ, ಅದೊಂದು ದುಸ್ಥಿತಿ, ಅದಕ್ಕೆ ಸಿಕ್ಕಿಬಿತ್ತು. ಇದೊಂದು ಸಾಮಾನ್ಯವಾದ ನಿಯಮ. ಆದರೆ ಕೆಲವು ಕಡೆ ವಿಶೇಷವನ್ನು ಹೇಳಿದಾಗ ಆ ಸಾಮಾನ್ಯವನ್ನು ಸೂಚನೆ ಮಾಡಿದಾಗ ಆಗ್ತದೆ. ವಿಶೇಷೋಕ್ತ್ಯ ಸಾಮಾನ್ಯಸ್ಯ ಆಕ್ಷೇಪಾತ್, ಇದು ವಿಷಯ. ಅದಕ್ಕಾಗಿ ಹೀಗೆ ವ್ಯಾಸರು ಹೇಳಿದ ಕ್ರಮ ಬೇರೆ ಇದೆ, ಮಧ್ವಾಚಾರ್ಯ ಹೇಳಿದ ಕ್ರಮ ಬೇರೆ ಇದೆ ಅಂತ ರಾಘವೇಂದ್ರ ಸ್ವಾಮಿ ಹೇಳಿ ಹೊರಟಿದ್ದಾರೆ. ಆದರೆ ಅದರಲ್ಲಿ ತುಂಬ ಗೊಂದಲ ಇದೆ. ಅದರಿಂದ ಅದನ್ನು ಕೆ.ಟಿ. ಪಾಂಡುರಂಗಾಚಾರ್ಯ ಬಿಟ್ಟಂತೆ ಕಾಣಿಸ್ತದೆ. ಮತ್ತು ನಮಗೆ ಅಲ್ಲಿ ಆ ಪ್ರಮೇಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಸಾಮಾನ್ಯ ಸಿದ್ಧವು ಅಂತನ್ನೋದು ಮತ್ತು ಸಾಮಾನ್ಯಸ್ಯ ಆಕ್ಷೇಪಾತ್, ಸಾಮಾನ್ಯವು ಆಕ್ಷೇಪಿತ ಆಗುವುದು ಅಂದರೆ ಸೂಚಿತ ಆಗುವುದು ಅಂತ ಅರ್ಥ. ಅದಕ್ಕೆ ಯಾವುದೇ ತೊಂದರೆ ಇಲ್ಲ. ನಮ್ಗೆ ಆ ಪ್ರಮೇಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಯಾವುದೇ ತೊಂದರೆ ಇಲ್ಲ. ಆದರೂ ಸಾಮಾನ್ಯ ಅಂದರೆ ಮುಕ್ತಿ, ಆ ಮುಕ್ತಿಯ ಬಗ್ಗೆ ಜ್ಞಾನ ಇಲ್ಲದೆ ಹೋದರೆ ಮುಕ್ತಿಯ ವಿಶೇಷದ ಬಗ್ಗೆನೂ ಕೂಡ ಜ್ಞಾನ ನಮಗಾಗೋದಿಲ್ಲ. ಹಾಗಾಗಿ ಹೇಗೆ ಇದನ್ನೆಲ್ಲ ಪ್ರತಿಪಾದನೆ ಮಾಡುವುದು ಅಂತ ಪ್ರಶ್ನೆ ಬಂದರೆ ವಿಶೇಷೋಕ್ತ್ಯ, ಆ ವಿಶೇಷದ ಬಗ್ಗೆ ಅಂದರೆ ಮುಕ್ತಿ ವಿಶೇಷದ ಬಗ್ಗೆ ವರ್ಣನೆ ಮಾಡಿದಾಗ ಮುಕ್ತಿಯ ಸಾಮಾನ್ಯದ ಬಗ್ಗೆನೂ ಕೂಡ ಒಂದು ಜಿಜ್ಞಾಸ ಶ್ರೋತೃಗಳಿಗೆ ಬರ್ತದೆ ಅಂತ ಹೀಗೇನೋ ಸ್ವಲ್ಪ ಕಷ್ಟಪಟ್ಟು ಅದನ್ನು ಕಸರತ್ತು ಮಾಡಿ ಹೊಂದಿಸಬಹುದಷ್ಟೇ. ಅದು ಯಾತಕ್ಕಾಗಿ ಅದನ್ನು ಹೇಳಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಕೆ.ಟಿ. ಪಾಂಡುರಂಗಾಚಾರ್ಯರು ಕೂಡ ಅದು ಅಸ್ಪಷ್ಟ ಆಗಿರೋದ್ರಿಂದ ಅದನ್ನು ಬಿಟ್ಟಿದ್ದಾರೆ ಅಂತ ಕಾಣಿಸ್ತದೆ. ನಾವು ನೋಡ್ಲಿಕ್ಕೆ ಹೊರಟಿರುವುದು ಅಣುಭಾಷ್ಯವನ್ನು, ತತ್ವಮಂಜರಿಯನ್ನಲ್ಲ. ಹಾಗಾಗಿ ತತ್ವಮಂಜರಿಯಲ್ಲಿ ಅಂತ ಕೆಲವಿಂಥ ವಾಕ್ಯಗಳನ್ನು ಬಿಟ್ಟು ಹೋದರೂ ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಕಾಣಿಸ್ತದೆ. ಮತ್ತೆ ಅವಾಗ ಗೊತ್ತಾದರೆ ಅದರ ಅರ್ಥವನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಸ್ಯ ಬ್ರಹ್ಮಸೂತ್ರಾಣುಭಾಷ್ಯಸ್ಯ ವಿವೃತೋ ರಾಘವೇಂದ್ರ ಇತಿ ಕೃತಾಯಾಂ ತತ್ವಮಂಜರಿಯಾಂ ತೃತೀಯಾಧ್ಯಾಯಸ್ಯ ದ್ವಿತೀಯ ಪಾದ, 3ನೇ ಅಧ್ಯಾಯದ 2ನೇ ಪಾದ ಹೀಗಿಲ್ಲಿ ಸಮಾಪ್ತವಾಗಿದೆ.